ನಮಸ್ಕಾರ. ಮಧುಮೇಹ ಅಂದ್ರೆ ಡಯಾಬಿಟಿಸ್ ಇದರ ಕೆಲವು ಆರಂಭಿಕ ಲಕ್ಷಣಗಳು ನಮ್ಮ ಕಣ್ಣೆದುರೇ ಇರ್ತವೆ, ಆದ್ರೂ ನಾವು ಗಮನಿಸೋದೇ ಇಲ್ಲ. ಹೌದು, ಸುಲಭವಾಗಿ ನಿರ್ಲಕ್ಷಿಸ್ಬಿಡ್ತೀವಿ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆ ಪ್ರಮುಖ ಸಂಕೇತಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಒಂದು ಗಂಭೀರ ಕಾಯಿಲೆಯ ಲಕ್ಷಣಗಳು ನಮ್ಮ ಕಣ್ಮುಂದೆಯೇ ಅಡಗಿದ್ರೆ ಹೇಗಿರುತ್ತೆ? ಮಧುಮೇಹದ ವಿಷಯದಲ್ಲೂ ಹಾಗೆ ಆಗೋದು. ಅದರ ಸುಳಿವುಗಳು ನಮ್ಮ ದೇಹದಲ್ಲೇ ಇರ್ತವೆ. ಆದ್ರೆ ಆಶ್ಚರ್ಯ ಏನಂದ್ರೆ ಲಕ್ಷಾಂತರ ಜನರಿಗೆ ತಮಗೆ ಈ ಸಮಸ್ಯೆ ಇದೆ ಅನ್ನೋ ಅರಿವೇ ಇರೋದಿಲ್ಲ. ಬನ್ನಿ, ಈ ರಹಸ್ಯವನ್ನು ಒಟ್ಟಿಗೆ ಭೇದಿಸೋಣ. ಸರಿ, ನಮ್ಮ ಮೊದಲನೇ ಭಾಗ, ಒಂದು ಮೌನ ಆರೋಗ್ಯ ಬಿಕ್ಕಟ್ಟು. ಮೊದಲಿಗೆ ಈ ಸಮಸ್ಯೆ ಎಷ್ಟು ದೊಡ್ಡದು ಮತ್ತೆ ಯಾಕಪ್ಪ ಇದನ್ನ ಸೈಲೆಂಟ್ ಕ್ರೈಸಿಸ್ ಅಂತ ಕರೀತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಮಧುಮೇಹ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತೆ. ಅದೇ ಗಂಭೀರ ಸಮಸ್ಯೆಗಳು ಶುರುವಾಗುವವರೆಗೂ ಪಲರಿಗೆ ತಮಗಿದೆಯೆಂದು ಗೊತ್ತೇ ಆಗೋದಿಲ್ಲ. ಇದು ನಿಜಕ್ಕೂ ಆತಂಕಕಾರಿ ವಿಷಯ ಅಲ್ವಾ? ಅದಕ್ಕೆ ಆರಂಭದಲ್ಲೇ ಇದನ್ನ ಪತ್ತೆ ಹಚ್ಚೋದು ತುಂಬಾನೇ ಮುಖ್ಯವಾಗುತ್ತೆ. ನಾವು ಕೊಡ್ತಾ ಇರೋ ಈ ಮಾಹಿತಿ 3 ದಶಕಗಳಿಗೂ ಹೆಚ್ಚು ಕಾಲದ ವೈದ್ಯಕೀಯ ಅನುಭವ ಇರೋ ಒಂದು ನಂಬಿಕಸ್ಥ ಮೂಲದಿಂದ ಬಂದಿರೋದು. ಅವರು ಒತ್ತಿ ಹೇಳೋದು ಒಂದೇ ಮಾತು: ಜ್ಞಾನವೇ ನಮ್ಮ ಮೊದಲ ರಕ್ಷಣೆ. ಅಂದ್ರೆ ವಿಷಯವನ್ನ ಸರಿಯಾಗಿ ತಿಳಿದುಕೊಳ್ಳೋದೇ ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವ ಮೊದಲ ಹೆಜ್ಜೆ ಅಂತ. ಈಗ ಎರಡನೇ ಭಾಗಕ್ಕೆ ಬರೋಣ. ಇಲ್ಲಿ ನಾವು ಲಿಂಗ ನಿರ್ದಿಷ್ಟ ಎಚ್ಚರಿಕೆಯ ಸಂಕೇತಗಳ ಬಗ್ಗೆ ಮಾತಾಡೋಣ. ಅಂದ್ರೆ ಮಧುಮೇಹದ ಲಕ್ಷಣಗಳು ಪುರುಷರು ಮತ್ತೆ ಮಹಿಳೆಯರಲ್ಲಿ ಹೇಗೆ ಬೇರೆ ಬೇರೆಯಾಗಿ ಕಾಣಿಸ್ಕೋಬಹುದು, ಆ ಸೂಕ್ಷ್ಮ ವ್ಯತ್ಯಾಸಗಳ್ಯಾವು ಅಂತ ಈಗ ನೋಡೋಣ. ಪುರುಷರು ಮತ್ತು ಮಹಿಳೆಯರಲ್ಲಿ ರೋಗಲಕ್ಷಣಗಳು ಬೇರೆ ಬೇರೆ ಇರೋದು ನಿಜಕ್ಕೂ ಗಮನಿಸಬೇಕಾದ ವಿಷಯ. ಪುರುಷರಲ್ಲಿ ನಿಮಿರುವಿಕೆಯ ದೌರ್ಬಲ್ಯ ಅಥವಾ ಸ್ನಾಯು ನಷ್ಟದಂತಹ ಲಕ್ಷಣಗಳು ಕಾಣಿಸ್ಕೊಂಡ್ರೆ, ಮಹಿಳೆಯರಲ್ಲಿ ಪದೇ ಪದೇ ಇನ್ಫೆಕ್ಷನ್ ಆಗೋದು ಅಥವಾ ಮುಟ್ಟಿನ ಚಕ್ರದಲ್ಲಿ ಬದಲಾವಣೆ ಆಗೋದು ಇವೆಲ್ಲ ಆರಂಭಿಕ ಸೂಚನೆಗಳಾಗಿರಬಹುದು. 3 ಪಟ್ಟು ಹೆಚ್ಚು. ಹೌದು, ಇದು ಶಾಕಿಂಗ್ ಅನ್ನಿಸಬಹುದು. ಆದರೆ ಮಧುಮೇಹ ಇರೋ ಪುರುಷರಲ್ಲಿ ನಿಮುರುವಿಕೆಯ ದೌರ್ಬಲ್ಯ ಕಾಣಿಸಿಕೊಳ್ಳುವ ಸಾಧ್ಯತೆ 3 ಪಟ್ಟು ಹೆಚ್ಚಿರುತ್ತೆ. ಅಷ್ಟೇ ಅಲ್ಲ, ಇದು ಬೇರೆಲ್ಲ ಲಕ್ಷಣಗಳಿಗಿಂತ ಎಷ್ಟೋ ವರ್ಷಗಳ ಮೊದಲೇ ಕಾಣಿಸಿಕೊಳ್ಳುವ ಒಂದು ದೊಡ್ಡ ಎಚ್ಚರಿಕೆ ಗಂಟೆ ಕೂಡ ಆಗಿರಬಹುದು. ಇನ್ನು ಮಹಿಳೆಯರ ವಿಷಯಕ್ಕೆ ಬಂದ್ರೆ, ಪದೇ ಪದೇ ಮೂತ್ರನಾಳದ ಸೋಂಕು ಅಂದ್ರೆ UTI, ಈಸ್ಟ್ ಇನ್ಫೆಕ್ಷನ್ ಅಥವಾ ಕುತ್ತಿಗೆ ಸುತ್ತ ಚರ್ಮ ಕಪ್ಪಾಗೋದು ಇವೆಲ್ಲ ಆರಂಭಿಕ ಸೂಚನೆಗಳಾಗಿರಬಹುದು. ಆದ್ರೆ ಸಮಸ್ಯೆ ಏನೆಂದ್ರೆ ಇವುಗಳನ್ನ ಬೇರೆ ಯಾವುದೋ ಕಾರಣಕ್ಕೆ ಅಂತ ಸುಲಭವಾಗಿ ನಿರ್ಲಕ್ಷಿಸ್ಬಿಡ್ತಾರೆ. ಅದಕ್ಕೆ ಈ ಬಗ್ಗೆ ಹೆಚ್ಚು ಜಾಗೃತ ಆಗಿರೋದು ತುಂಬಾನೇ ಅವಶ್ಯಕ. ಸರಿ, ಈಗ 3ನೇ ಭಾಗ. ಇಲ್ಲಿವರೆಗೂ ನಾವು ಗಂಡಸರು ಹೆಂಗಸರಲ್ಲಿ ಬೇರೆ ಬೇರೆ ಆಗಿರೋ ಲಕ್ಷಣಗಳನ್ನ ನೋಡಿದ್ವಿ. ಈಗ ಎಲ್ಲರಲ್ಲೂ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಲಕ್ಷಣಗಳು ಯಾವುವು ಅಂತ ನೋಡೋಣ. ಓಕೆ, ಎಲ್ಲರಲ್ಲೂ ಕಾಣಿಸುವ ಕೆಲವು ಸಾಮಾನ್ಯ ಲಕ್ಷಣಗಳೆಂದ್ರೆ ದೃಷ್ಟಿ ಮಂದಾಗೋದು, ವಿಪರೀತ ಸುಸ್ತು ಮತ್ತೆ ಪದೇ ಪದೇ ಹಸಿವಾಗೋದು. ದೃಷ್ಟಿ ಯಾಕೆ ಮಂದಾಗುತ್ತೆ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ಅದು ಕಣ್ಣಿನ ಲೆನ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ಫೋಕಸ್ ಮಾಡೋಕೆ ಕಷ್ಟ ಆಗುತ್ತೆ. ಹಾಗೇನೆ ದೇಹದ ಸೆಲ್ಸ್ಗೆ ಗ್ಲೂಕೋಸ್ನಿಂದ ಶಕ್ತಿ ಸಿಗದೇ ಇದ್ದಾಗ ಸುಸ್ತು, ಹಸಿವು ಜಾಸ್ತಿ ಆಗುತ್ತೆ. ಆದರೆ ಈ 3 ಲಕ್ಷಣಗಳ ಮೇಲೆ ಒಂದು ವಿಶೇಷ ಗಮನ ಇರಲಿ. 1. ವಿಪರೀತ ಬಾಯಾರಿಕೆ. 2. ಪದೇ ಪದೇ ಮೂತ್ರ ವಿಸರ್ಜನೆ. ಮತ್ತು 3. ಯಾವುದೇ ಕಾರಣ ಇಲ್ಲದೆ ತೂಕ ಇಳಿಯೋದು. ಈ 3 ಒಟ್ಟಿಗೆ ಕಾಣಿಸ್ಕೊಂಡ್ರೆ ದಯವಿಟ್ಟು ಇದನ್ನ ನಿರ್ಲಕ್ಷಿಸಬೇಡಿ. ಇದು ತಕ್ಷಣ ಡಾಕ್ಟರ್ನ ನೋಡ್ಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಸಂಕೇತ. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ: ಯಾವುದೇ ಲಕ್ಷಣಗಳೇ ಇಲ್ದೆ ಮಧುಮೇಹ ಬರೋಕ್ಕೆ ಸಾಧ್ಯನಾ? ಹೌದು, ಖಂಡಿತ ಸಾಧ್ಯ. ವಿಶೇಷವಾಗಿ ಟೈಪ್ 2 ಡಯಾಬಿಟೀಸ್ನಲ್ಲಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಲಕ್ಷಣಗಳು ಎಷ್ಟೋ ವರ್ಷಗಳ ಕಾಲ ತುಂಬಾನೇ ನಿಧಾನವಾಗಿ ಕಾಣಿಸ್ಕೊಳ್ತವೆ. ಇದ್ರಿಂದ ಅವುಗಳನ್ನ ಗಮನಿಸೋದೇ ಕಷ್ಟ. ಇದೇ ಕಾರಣಕ್ಕೆ ಯಾವುದೇ ಲಕ್ಷಣಗಳು ಇಲ್ಲ ಅಂದ್ರೂ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಮಾಡಿಸೋದು ತುಂಬಾನೇ ಮುಖ್ಯ. ನಮ್ಮ 4ನೇ ಭಾಗ, ರಿಸ್ಕ್ ಫ್ಯಾಕ್ಟರ್ಸ್. ಅಂದ್ರೆ ಮಧುಮೇಹ ಬರೋ ಸಾಧ್ಯತೆಯನ್ನ ಹೆಚ್ಚಿಸೋ ಅಂಶಗಳು ಯಾವುವು? ಯಾರಿಗೆ ಹೆಚ್ಚು ಅಪಾಯವಿದೆ? ಕೆಲವು ಪ್ರಮುಖ ರಿಸ್ಕ್ ಫ್ಯಾಕ್ಟರ್ಸ್ ಇವೆ. ಉದಾಹರಣೆಗೆ, ಕುಟುಂಬದಲ್ಲಿ ಯಾರಿಗಾದ್ರೂ ಮಧುಮೇಹದ ಹಿಸ್ಟ್ರಿ ಇದ್ರೆ, ವಯಸ್ಸು 45 ದಾಟಿದ್ರೆ ಅಥವಾ ಜೀವನಶೈಲಿ ಹೆಚ್ಚು ಆಕ್ಟಿವ್ ಆಗಿಲ್ಲ ಅಂದ್ರೆ ರಿಸ್ಕ್ ಹೆಚ್ಚಿರತ್ತೆ. ಜೊತೆಗೆ ಅಧಿಕ ತೂಕ ಕೂಡ ಒಂದು ದೊಡ್ಡ ಕಾರಣ. ಕೊನೆಯದಾಗಿ 5ನೇ ಭಾಗಕ್ಕೆ ಬರೋಣ. ಜ್ಞಾನವೇ ನಮ್ಮ ಮೊದಲ ರಕ್ಷಣೆ. ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ಈ ಮಾಹಿತಿಯನ್ನ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಹೇಗೆ ಬಳಸಬಹುದು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಭರವಸೆಯ ಪ್ರಶ್ನೆ ಇದೆ. ಪ್ರೀ ಡಯಾಬಿಟೀಸ್ ಅಂದ್ರೆ ಮಧುಮೇಹ ಶುರುವಾಗೋಕ್ಕೂ ಮುಂಚಿನ ಹಂತ ಇದೆಯಲ್ಲ, ಅದನ್ನ ಪೂರ್ತಿಯಾಗಿ ಮಧುಮೇಹ ಆಗೋಕೆ ಬಿಡದೆ ತಡಿಯೋಕೆ ಅಥವಾ ಹಿಮ್ಮೆಟ್ಟಿಸೋಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಮತ್ತು ಉತ್ತರ ಇರೋದು ನಮ್ಮ ಜೀವನ ಶೈಲಿಯಲ್ಲೇ.
ಸರಿ, ಮೂಲಗಳು ಏನ್ ಹೇಳ್ತವೆ ಅಂದ್ರೆ ನಮ್ಮ ಆಹಾರ, ವ್ಯಾಯಾಮ ಮತ್ತೆ ತೂಕ ನಿರ್ವಹಣೆಯಂತಹ ಜೀವನಶೈಲಿಯ ಬದಲಾವಣೆಗಳು ಬ್ಲಡ್ ಶುಗರ್ ಲೆವೆಲ್ ಅನ್ನ ಮತ್ತೆ ನಾರ್ಮಲ್ಗೆ ತರಬಲ್ಲವು. ಆರಂಭದಲ್ಲೇ ತಗೊಳ್ಳೋ ಸಣ್ಣ ಸಣ್ಣ ಹೆಜ್ಜೆಗಳು ಮುಂದೆ ದೊಡ್ಡ ಬದಲಾವಣೆಯನ್ನ ತರಬಲ್ಲವು. ಈ ವಿಶ್ಲೇಷಣೆಯನ್ನ ಒಂದು ಚಿಕ್ಕ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ಆರೋಗ್ಯಕರ ನಾಳೆಗೋಸ್ಕರ ಇವತ್ತು ನಾವು ಶುರು ಮಾಡಬಹುದಾದ ಒಂದು ಸಣ್ಣ ಬದಲಾವಣೆ ಯಾವುದು? ಅದು ದಿನ ಒಂದು ಸಣ್ಣ ವಾಕ್ ಹೋಗೋದಾಗಿರಬಹುದು ಅಥವಾ ಶುಗರ್ ಡ್ರಿಂಕ್ಸ್ ಬಿಡೋದಾಗಿರಬಹುದು. ಆ ಮೊದಲ ಹೆಜ್ಜೆ ಯಾವುದು? ಸ್ವಲ್ಪ ಯೋಚನೆ ಮಾಡಿ.